ಬಡವರ ಹಣ ಉಳಿಸುವ 15 ನಿಯಮಗಳು. ಈ ಮಾತು ಕೇಳಿದ ಮೇಲೆ ಅನಾವಶ್ಯಕ ಖರ್ಚು ಮಾಡಲು ಮನಸ್ಸೇ ಬರಬಾರದು. ರೂಲ್ ನಂಬರ್ 1, ದುಡ್ಡು ಬರುವ ಮುಂಚೆ ಖರ್ಚು ಯೋಚಿಸಬೇಡಿ. ಸ್ನೇಹಿತರೆ, ಇವತ್ತು ಹಲವರು ಇನ್ನೂ ಸಂಪಾದಿಸಿದ ಹಣದ ಮೇಲೆಯೇ ಕನಸು ಇಟ್ಟಿರುತ್ತಾರೆ. ಸ್ಯಾಲ್ರಿ ಬರೋ ಮುಂಚೆ ಶಾಪಿಂಗ್ ಲಿಸ್ಟ್ ರೆಡಿ, EMI ರೆಡಿ, ಆಫರ್ ರೆಡಿ. ಆದರೆ ಜೀವನ ಒಂದು ದಿನ ಕೇಳುತ್ತೆ, ನಿನ್ನ ಫ್ಯೂಚರ್ಗಾಗಿ ನೀನು ಏನು ಉಳಿಸಿದ್ದೀಯಾ ಅಂತ. ಕೈಗೆ ಬಂದಿಲ್ಲದ ದುಡ್ಡನ್ನು ಮನಸ್ಸಿನಲ್ಲಿ ಖರ್ಚು ಮಾಡುವವನು ಜೀವನ ಪೂರ್ತಿ ಕೊರತೆಯಲ್ಲಿಯೇ ಬದುಕುತ್ತಾನೆ. ನೆನಪಿರಲಿ. ರೂಲ್ ನಂಬರ್ 2, ಶೋ ಆಫ್ಗಾಗಿ 1 ರೂಪಾಯಿ ಕೂಡ ಖರ್ಚು ಮಾಡಬೇಡ. ಜನರ ಮುಂದೆ ದೊಡ್ಡವನಾಗಿ ಕಾಣಲು ಹಲವರು ಒಳಗೆ ಹೊಡೆದು ಹೋಗ್ತಾರೆ. ಆದರೆ ಕಾಸ್ಟ್ಲಿ ಮೊಬೈಲ್, ಬ್ರ್ಯಾಂಡೆಡ್ ಡ್ರೆಸ್, ಫೇಕ್ ಸ್ಟೇಟಸ್ ಮಾಡ್ತಾರೆ. ಆದರೆ ರಾತ್ರಿ ತಲೆದಿಂಬಿಗೆ ತಲೆಯಿಟ್ಟು ಮಲಗಿದಾಗ EMI ನೆನಪಾಗಿ ಕಣ್ಣಲ್ಲಿ ನೀರು ಬರುತ್ತೆ. ಸತ್ಯ ಏನೆಂದರೆ, ಜನರು 2 ದಿನ ಮಾತಾಡ್ತಾರೆ, ಆದರೆ ಸಾಲದ ನೋವು ವರ್ಷಗಳ ಕಾಲ ನಿನ್ನನ್ನು ಕಾಡುತ್ತದೆ. ನೆನಪಿರಲಿ. ರೂಲ್ ನಂಬರ್ 3, ಆಫರ್ ನೋಡಿ ಮೋಸ ಹೋಗಬೇಡ. 50% ಆಫರ್ ಅಂದರೆ ಅದು ಲಾಭ ಅಲ್ಲ ಸ್ನೇಹಿತರೆ. ಬೇಕಿಲ್ಲದ ವಸ್ತು ಮನೆಗೆ ಬಂದರೆ ಅದು ನಷ್ಟವೇ ಸರಿ. ನೆನಪಿಟ್ಟುಕೊಳ್ಳಿ. ಮಾರ್ಕೆಟಿಂಗ್ ನಿನ್ನ ಅಗತ್ಯವನ್ನು ಟಾರ್ಗೆಟ್ ಮಾಡೋದಿಲ್ಲ, ನಿನ್ನ ದುರ್ಬಲ ಮನಸ್ಸನ್ನು ಮೊದಲು ಟಾರ್ಗೆಟ್ ಮಾಡುತ್ತದೆ. ಒಂದು ಕ್ಷಣದ ಟೆಂಪ್ಟೇಷನ್ 1 ತಿಂಗಳ ಹಣ ತಿನ್ನಬಹುದು. ರೂಲ್ ನಂಬರ್ 4, ಚಿಕ್ಕ ಹಣವನ್ನು ತುಚ್ಛ ಅಂದುಕೊಳ್ಳಬೇಡಿ. ₹10, ₹20, ₹50 ಇವನ್ನೇ ಇಗ್ನೋರ್ ಮಾಡುವವರು ಒಂದು ದಿನ ಸಾವಿರಗಳಿಗಾಗಿ ಅಳಬೇಕಾಗುತ್ತದೆ. ಎಚ್ಚರಿಕೆ. ಹನಿ ಹನಿಯಾಗಿ ಸಾಗರ ಆಗುತ್ತದೆ. ಚಿಕ್ಕ ಚಿಕ್ಕ ಸೇವಿಂಗ್ಗಳಿಂದ ಜೀವನ ಕಟ್ಟುತ್ತದೆ. ಹಣದ ಮೌಲ್ಯ ಅರಿತವನ ಕೈ ಖಾಲಿಯಾಗಿ ಎಂದಿಗೂ ಇರುವುದಿಲ್ಲ. ರೂಲ್ ನಂಬರ್ 5, ಸಾಲ ಮಾಡಿ ಸಂತೋಷ ಖರೀದಿ ಮಾಡಬೇಡಿ. ಅಂದರೆ ಸಾಲದಲ್ಲಿ ಒಂದು ದಿನ ಸಂತೋಷ, ನಂತರ ದುಃಖವಾಗಿ ವಾಪಸ್ ಬರುತ್ತದೆ. ಒಂದು ಫಂಕ್ಷನ್ಗಾಗಿ ಸಾಲ, ಒಂದು ಮೊಬೈಲ್ಗಾಗಿ ಸಾಲ, ಒಂದು ಶೋ ಆಫ್ಗಾಗಿ ಸಾಲ. ನೀವು ಇದನ್ನು ಮಾಡುವುದರಿಂದ ಜನರು ಕ್ಲ್ಯಾಪ್ ಮಾಡ್ತಾರೆ, ಆದರೆ EMI ಜೀವನ ಪರ್ಯಂತರ ನೀನೇ ಕಟ್ಟಬೇಕು. ನೆನಪಲ್ಲಿಟ್ಟುಕೋ, ಸಾಲ ಅಂದರೆ ಹಣದ ಕೊರತೆಯಲ್ಲ, ಮನಸ್ಸಿನ ಬದುಕಿನ ಶಾಂತಿಯ ನಾಶ. ರೂಲ್ ನಂಬರ್ 6, ಹೋಟೆಲ್ ಊಟ ದಯವಿಟ್ಟು ಕಡಿಮೆ ಮಾಡಿ. ಪ್ರತಿ ವೀಕೆಂಡ್ ಹೊರಗೆ ತಿನ್ನೋದು ಸ್ಟೇಟಸ್ ಅಲ್ಲ. ನಿನ್ನ ಫ್ಯೂಚರ್ ಹಣ ನಿಧಾನವಾಗಿ ಖಾಲಿಯಾಗೋ ಶಬ್ದ. ಮನೆಯಲ್ಲಿ ಮಾಡಿದ ಊಟದಲ್ಲಿ ಪ್ರೀತಿ ಇರುತ್ತದೆ, ಆದರೆ ಹೊರಗಿನ ಊಟದಲ್ಲಿ ಬಿಲ್ ಇರುತ್ತದೆ. ನೆನಪಲ್ಲಿರಲಿ. ರೂಲ್ ನಂಬರ್ 7, ಅಗತ್ಯ ಮತ್ತು ಆಸೆ ಬೇರ್ಪಡಿಸಿ. ಮನಸ್ಸಿಗೆ ಬೇಕಾದದ್ದೆಲ್ಲ ಜೀವನಕ್ಕೆ ಬೇಕಾಗಿರುತ್ತದೆ ಎಂದು ಅಂದುಕೊಳ್ಳಬೇಡಿ. ಆಸೆಗಳಿಗೆ ಅಂತ್ಯ ಇಲ್ಲ, ಆದರೆ ನಿನ್ನ ಇನ್ಕಮ್ಮಿಗೆ ಲಿಮಿಟ್ ಇದೆ. ಅದನ್ನು ನೆನಪಲ್ಲಿಟ್ಟುಕೊಳ್ಳಿ. ಆಸೆ ಕಂಟ್ರೋಲ್ ಮಾಡದವನು ಫ್ಯೂಚರ್ ಕೂಡ ಕಳೆದುಕೊಳ್ಳುತ್ತಾನೆ. ಇದು ಮಾತ್ರ ಸತ್ಯ. ರೂಲ್ ನಂಬರ್ 8, ಮೊಬೈಲ್ ಅಡಿಕ್ಷನ್ ದಯವಿಟ್ಟು ಕಡಿಮೆ ಮಾಡಿ. ಒಂದು ಫೋನ್ ಕೆಲವರ ಫ್ಯೂಚರ್ ನುಂಗಿಬಿಡುತ್ತದೆ, ಕೆಲವರ ಜೀವನವನ್ನು ನುಂಗಿಯೇ ಬಿಟ್ಟಿದೆ. ರೀಲ್ಸ್ ನೋಡುತ್ತಾ ಸಮಯ ಹೋಗುತ್ತೆ, ಶಾಪಿಂಗ್ ಮಾಡುತ್ತಾ ಹಣ ಹೋಗುತ್ತೆ. ಮೊಬೈಲ್ ಬಳಸೋದು ತಪ್ಪಲ್ಲ, ಆದರೆ ಮೊಬೈಲೇ ನಿನ್ನ ಜೀವನ ಬಳಸಬಾರದು. ನೆನಪಲ್ಲಿಟ್ಟುಕೋ. ರೂಲ್ ನಂಬರ್ 9, ಪ್ರತಿ ತಿಂಗಳು ಸೇವಿಂಗ್ಸ್ ಫಿಕ್ಸ್ ಮಾಡಿ. ಶೇವಿಂಗ್ ಅಂದರೆ ಉಳಿದ ಹಣ ಉಳಿಸುವುದು ಅಲ್ಲ, ಮೊದಲು ಉಳಿಸಿ ನಂತರ ಖರ್ಚು ಮಾಡುವುದು ಎಂದು ಅರ್ಥ. ಎಮರ್ಜೆನ್ಸಿ ಬಂದಾಗ ಸೇವಿಂಗ್ಸ್ ಇದ್ದರೆ ನಿನಗೆ, ನಿನ್ನ ಕುಟುಂಬಕ್ಕೆ ಆತ್ಮವಿಶ್ವಾಸ ಇರುತ್ತದೆ. ರೂಲ್ಸ್ ನಂಬರ್ 10,
ಹಣ ಇಲ್ಲದಿದ್ದರೂ ಸ್ಟೈಲ್ ಲೈಫ್ ಬೇಡ. ಕೆಲವರು ರಿಚ್ ಆಗಿ ಕಾಣಲು ಬದುಕುತ್ತಾರೆ, ಆದರೆ ಒಳಗೆ ಕಂಪ್ಲೀಟ್ಲಿ ಫೇಕ್ ಲೈಫನ್ನು ಬದುಕುತ್ತಿರುತ್ತಾರೆ. ಸಿಂಪಲ್ಲಾಗಿ ಬದುಕುವುದು ಸೇಮ್ ಪಪ್ಪಿ ಸೇಮ್ ಅಲ್ಲ, ಫೇಕ್ ಲೈಫ್ ಬದುಕುವುದೇ ಪಪ್ಪಿ ಸೇಮ್. ರೂಲ್ ನಂಬರ್ 11, ಟೈಮ್ ವೇಸ್ಟ್ ದಯವಿಟ್ಟು ಮಾಡಲೇಬೇಡಿ. ಬಡವನ ದೊಡ್ಡ ಇನ್ವೆಸ್ಟ್ಮೆಂಟ್ ಅಂದರೆ ಅವನ ಸಮಯ. ನೆನಪಿರಲಿ, ಟೈಮ್ ಹೋಗಿದ್ರೆ ಮತ್ತೆ ಬರೋದಿಲ್ಲ. ಟೈಮ್ ವೇಸ್ಟ್ ಮಾಡಿದವನು ಆಪರ್ಚುನಿಟಿ ಕಳೆದುಕೊಳ್ಳುತ್ತಾನೆ. ರೂಲ್ ನಂಬರ್ 12, ಸ್ಕಿಲ್ಸ್ ಕಲಿತುಕೊಳ್ಳಿ. ನಿಮ್ಮ ಎಜುಕೇಷನ್ ಸರ್ಟಿಫಿಕೇಟ್ ಬದುಕು ಕೊಡಬಹುದು, ಆದರೆ ನಿಮ್ಮಲ್ಲಿ ಒಳ್ಳೆಯ ಸ್ಕಿಲ್ ಇದ್ದರೆ ಇನ್ಕಮ್ ಕೊಡುತ್ತದೆ. ಉದಾಹರಣೆಗೆ ಎಡಿಟಿಂಗ್ ಕಲಿತುಕೊಳ್ಳಿ, AI ಮೂಲಕ ವಾಯ್ಸ್ ಓವರ್ ಕಲಿತುಕೊಳ್ಳಿ, ಫ್ರೀಲೆನ್ಸಿಂಗ್ ಕಲಿತುಕೊಳ್ಳಿ. ಸ್ಕಿಲ್ ಇರುವವನ ಕೈಯಲ್ಲಿ ಯಾವಾಗಲೂ ಹೋಪ್ ಇದ್ದೇ ಇರುತ್ತದೆ. ರೂಲ್ಸ್ ನಂಬರ್ 13, ಕಾಂಪಿಟೇಷನ್ ಜೀವನ ಹಾಳು ಮಾಡುತ್ತದೆ. ಅವನ ಬಳಿ ಬೈಕ್ ಇದೆ, ಅವಳ ಬಳಿ ಐಫೋನ್ ಇದೆ. ಈ ಕಾಂಪಿಟೇಷನ್ ಹಲವರ ಜೀವನವನ್ನು ಕೊಂದಿದೆ ಮತ್ತು ಕೊಲ್ಲುತ್ತಿದೆ. ನಿನ್ನ ಜರ್ನಿ ನಿನ್ನ ಟೈಮಿಂಗ್ ಎನ್ನುವುದು ನೆನಪಲ್ಲಿ ಇಟ್ಟುಕೋ. ರೂಲ್ ನಂಬರ್ 14, ಪೇರೆಂಟ್ಸ್ ಕಷ್ಟ ನಿನ್ನ ಮನಸ್ಸಿನಲ್ಲಿ ಸದಾ ನೆನಪಿರಲಿ. ₹1 ಸೇವ್ ಮಾಡುವ ಮುಂಚೆ ಅಪ್ಪನ ಬೆವರು ನೆನಪಿಸಿಕೊಳ್ಳಿ. ಅಮ್ಮ ಹಣ ಉಳಿಸಿ ಮನೆ ನಡೆಸಿದ ದಿನ ನೆನಪಿಸಿಕೊಳ್ಳಿ. ಅಂದರೆ ಅನಾವಶ್ಯಕ ಖರ್ಚು ಮಾಡಲು ಮನಸ್ಸೇ ಬರುವುದಿಲ್ಲ. ರೂಲ್ಸ್ ನಂಬರ್ 15, ಫ್ಯೂಚರ್ಗಾಗಿ ಬದುಕುವುದನ್ನು ಕಲಿಯಿರಿ. ಇವತ್ತು ಎಂಜಾಯ್ಮೆಂಟ್ಗಾಗಿ ಎಲ್ಲ ಖರ್ಚು ಮಾಡಿದರೆ ನಾಳೆ ಕುಟುಂಬದ ಸಮಸ್ಯೆ ಬಂದಾಗ ನೀವು ಅಳಬೇಕಾಗುತ್ತದೆ. ಫ್ಯೂಚರ್ ಸೆಕ್ಯೂರ್ ಮಾಡಿದವನೇ ನಿಜವಾದ ಶ್ರೀಮಂತ. ಇದನ್ನು ನೆನಪಲ್ಲಿಟ್ಟುಕೊಳ್ಳಿ. ಫೈನಾನ್ಷಿಯಲ್ ಎಮೋಷನಲ್ ನೋಡಬೇಕಾದರೆ ಸ್ನೇಹಿತರೆ, ದುಡ್ಡು ಇಲ್ಲದ ನೋವು ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಒಂದು ದಿನ ನಿಮ್ಮ ಅಪ್ಪ ಅಮ್ಮ ಹೆಮ್ಮೆಯಿಂದ ಹೇಳಬೇಕು, ನನ್ನ ಮಗ ಅನಾವಶ್ಯಕ ಖರ್ಚು ಮಾಡಲಿಲ್ಲ, ತನ್ನ ಫ್ಯೂಚರನ್ನು ಕಟ್ಟಿಕೊಂಡ ಎಂದು. ರಿಮೆಂಬರ್ ಮಾಡಿಕೊಳ್ಳಿ, ಶೋ ಆಫ್ 5 minutes ಹ್ಯಾಪಿನೆಸ್, ಸೇವಿಂಗ್ಸ್ ಗಿವ್ಸ್ ಲೈಫ್ ಟೈಮ್ ಸೇಫ್ಟಿ. ಈ ಮಾಹಿತಿ ಸ್ನೇಹಿತರೆ, ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಾಕಿದರೆ ಮತ್ತು ಈ ವಿಷಯ ನಿಮಗೆ ಬೆಸ್ಟ್ ಅಂತ ಅನಿಸಿದರೆ, ಇದರಲ್ಲಿರುವಂತಹ ವಿಷಯ ಜೀವನಕ್ಕೆ ಸರಿಯಾದ ಮಾರ್ಗದಲ್ಲಿ ನಡೆಸುವ ಸತ್ಯ ಮಾತುಗಳ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾಕೆಂದರೆ ನಿಮ್ಮ ಒಂದು ಲೈಕ್ ಇನ್ನೊಬ್ಬರ ಜೀವನ ಬದಲಿಸಬಹುದು. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅನಾವಶ್ಯಕ ಖರ್ಚು ಮಾಡಿ ಕಷ್ಟದಲ್ಲಿರುವ ಯಾರಿಗಾದರೂ ಇದು ಕಣ್ಣು ತೆರೆಸಬಹುದು. ಮತ್ತು ಇಂತಹ ಜೀವನ ಬದಲಿಸುವ ಕನ್ನಡ ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂದರೆ ಹಣ ಉಳಿಸುವವನ ಫ್ಯೂಚರ್ ಯಾವತ್ತೂ ಖಾಲಿಯಾಗುವುದಿಲ್ಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ಸಮಸ್ತ ವೀಕ್ಷಕರೇ.